ಕರುನಾಡಿಗೆ ನಮಸ್ಕಾರ. ಕೆಸೆಟ್ 2025 2 ನವೆಂಬರ್ 2025 ಕೆಸೆಟ್ ಪರೀಕ್ಷೆ ನಡೆಯಲಿದೆ. ಕೇವಲ 6 ಡೇಸ್ ಮಾತ್ರ ನಮ್ಮ ಕೈಯಲ್ಲಿದೆ. ಕೊನೆಯ ಓವರ್ 6 ಬಾಲ್ ಇದೆ. 6 ಬಾಲ್ದೊಳಗೆ 40 ರನ್ ತೆಗೆಯೋದೈತಿ. ಸೊ 6 ಬಾಲ್ದೊಳಗೆ 40 ರನ್ ಹೇಗೆ ತೆಗೆಯೋದ್ರಿ? 6 ಬಾಲ್ದೊಳಗೆ 6 ಸಿಕ್ಸ್ ಹೊಡಿಬೇಕು. ಆದ್ರೂ 36 ರನ್ ಆಗ್ತೇವ್ರಿ. 4 ರನ್ ಎಲ್ಲಿ ತೆಗೆಯೋದು ಸರ್? ಹೈಲಿ ಇಂಪಾಸಿಬಲ್ ಐತಲ್ರಿ ಸರ್. ಮೈ ಹೂನಾ ಆಗಲೇಬೇಕು. ನೀವೆಲ್ಲರೂ ಪಾಸ್ ಆಗ್ತೀರಿ. ಅಂತ ತಿಳ್ಕೊಂಡು ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಭರ್ಜರಿಯಾಗಿ ಕಾನ್ಫಿಡೆನ್ಸ್ ಇಟ್ಕೊಂಡು ಮುಂದೆ ಹೆಜ್ಜೆ ಇಡ್ರಿ. ಇದಾದ ನಂತರ ನೆಟ್ ಎಕ್ಸಾಮ್ಗೂ ಕೂಡ ನೀವೆಲ್ಲರೂ ಕಣ್ಣಿಡಬೇಕು. ಕೆಸೆಟ್ ನೆಟ್ ಎರಡೂ ಕೂಡ ನೀವು ಕ್ಲಿಯರ್ ಮಾಡಲೇಬೇಕು. ದಿಸ್ ಈಸ್ ಅ ಕಂಡೀಷನ್. ಓಕೆ, ಇನ್ನು ಕೆಸೆಟ್ ಎಕ್ಸಾಮ್ ಪಾಸ್ ಆಗಬೇಕಾದ್ರೆ ಈ ಎಕ್ಸಾಕ್ಟ್ಲಿ ಸ್ವಲ್ಪ ಇನ್ಫಾರ್ಮೇಶನ್ ಪರ್ಫೆಕ್ಟ್ ಆಗಿ ನಿಮ್ಮ ತಲೆಯೊಳಗೆ ಇಡಲೇಬೇಕು. ಇಲ್ಲಿವರೆಗೆ ಟೀಚಿಂಗ್ ಅಪ್ಟಿಟ್ಯೂಡ್ ಅನ್ನ ಕಂಪ್ಲೀಟ್ ಮಾಡಿದ್ದೇನೆ, ರಿಸರ್ಚ್ ಅಪ್ಟಿಟ್ಯೂಡ್ ಕಂಪ್ಲೀಟ್ ಆಗಿದೆ, ಕಮ್ಯುನಿಕೇಶನ್ ಯೂನಿಟ್ ಕೂಡ ಕಂಪ್ಲೀಟ್ ಆಗಿದೆ. ಈಗ 8ನೇ ಯೂನಿಟ್ ICT, ಇನ್ಫಾರ್ಮೇಶನ್ ಅಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿ. ಇದ್ರ ಸ್ಪೆಲ್ಲಿಂಗ್ ಸಹಿತ ಕರೆಕ್ಟ್ ಆಗಿ ನೋಡ್ಕೊಡ್ರಿ. ಸಾಕಷ್ಟು ಬಾರಿ ಡೈರೆಕ್ಟ್ ಟೈಟಲ್ ಮೇಲಿಂದ ಪ್ರಶ್ನೆ ಕೇಳಿದ್ರು, ICT ಫುಲ್ ಫಾರ್ಮ್ ಏನು ಅಂತೇಳಿ. ನೀವು ತಿಳಿದಷ್ಟು ಕೆಸೆಟ್ ಎಕ್ಸಾಮ್ ಹಾರ್ಡ್ ಇರುವುದಿಲ್ಲ. ಅದನ್ನ ಕಂಟೆಂಟ್ ಅನ್ನ ಕರೆಕ್ಟ್ ಆಗಿ ಸ್ವಲ್ಪ ಕಂಟೆಂಟ್ ಕರೆಕ್ಟ್ ಆಗಿ ಓದಿ ರಿವಿಷನ್ ಮಾಡಿದ್ರೆ ರಿಸಲ್ಟ್ ಬರ್ತೈತ್ರಿ. ಇನ್ನು ಬೋರ್ಡ್ ಮೇಲೆ ನಾನು ಬರೆದಿದ್ದು ಇಷ್ಟೇ ಕಂಟೆಂಟ್. ಇದಕ್ಕೂ ಹೆಚ್ಚು ಡಿಟೇಲ್ ಆಗಿ ನಾನು ಬುಕ್ದೊಳಗೆ ಬರ್ದಿನ್ರಿ. ಆದ್ರೆ ಬುಕ್ ಓದೋದು ಆಗದೇ ಇರುವ ವಿದ್ಯಾರ್ಥಿಗಳು ಅಥವಾ ಬುಕ್ ಓದಿದ್ರಂದ್ರೆ ಅಟ್ಲೀಸ್ಟ್ ದಿಸ್ ಈಸ್ ಅ ರಿವಿಷನ್. ಎಕ್ಸಾಮ್ಗೆ ಹೋಗುವಾಗ ಇದನ್ನಿಷ್ಟು ಮಾತ್ರ ಓದ್ಕೊಂಡು ಹೋಗಲೇಬೇಕು. ICT, ಇನ್ಫಾರ್ಮೇಶನ್ ಕಮ್ಯುನಿಕೇಶನ್ ಟೆಕ್ನಾಲಜಿ, ನಮ್ಮ ದೇಶದೊಳಗೆ 2024 ನರೇಂದ್ರ ಮೋದಿ ಸರ್ಕಾರದ ನೇತೃತ್ವದಲ್ಲಿ ಒಂದು ಹೊಸ ಕಂಪ್ಯೂಟರ್ ಅನ್ನ ನಮ್ಮ ದೇಶದವರೇ ಕಂಡು ಹಿಡಿದು ಬಿಡುಗಡೆ ಮಾಡಿದ್ರು 2024. ಆ ಕಂಪ್ಯೂಟರ್ ಹೆಸರು ಪರಮ್ ರುದ್ರ ಸೂಪರ್ ಕಂಪ್ಯೂಟರ್. ಇನ್ನು ICT ಪ್ರತಿಯೊಂದು ಶಾಲೆಯೊಳಗ ಅಂದ್ರೆ ಶಿಕ್ಷಣ ಕ್ಷೇತ್ರದಲ್ಲಿ ಕಂಪಲ್ಸರಿಯಾಗಿ ಮಕ್ಕಳಿಗೆ ICT ಅನ್ನ ಕಲಿಸ್ರಿ ಅಂತೇಳಿ ಹೇಳಿದವರು ಅಂತಾರಾಷ್ಟ್ರೀಯ ಸಂಘಟನೆ ಯುನೆಸ್ಕೋ, ಯುನೈಟೆಡ್ ನೇಷನ್ಸ್ ಎಜುಕೇಶನಲ್ ಸೈಂಟಿಫಿಕ್ ಕಲ್ಚರಲ್ ಆರ್ಗನೈಸೇಷನ್. ಇನ್ನ ಕಂಪ್ಯೂಟರ್ದ 5 ಜನರೇಷನ್ ಅದಾವ್ರಿ. ಇವಾಗ ಆಲ್ರೆಡಿ 5 ಜನರೇಷನ್. ವಿ ಆರ್ ಇನ್ ದ 5th ಜನರೇಷನ್. ಫಸ್ಟ್ ಜನರೇಷನ್, ಸೆಕೆಂಡ್ ಜನರೇಷನ್, ಥರ್ಡ್ ಜನರೇಷನ್, 4th ಅಂಡ್ 5th. ಮೊದಲನೇ ಜನರೇಷನ್ 1940 to 1950. ಮೊದಲನೇ ಜನರೇಷನ್ ಒಳಗೆ ವ್ಯಾಕ್ಯೂಮ್ ಟ್ಯೂಬ್ ಅನ್ನ ಯೂಸ್ ಮಾಡಿದ್ರು. ಅದಾದ ನಂತರ ಸೆಕೆಂಡ್ ಜನರೇಷನ್ ಒಳಗೆ ಟ್ರಾನ್ಸಿಸ್ಟರ್ ಅನ್ನ ಯೂಸ್ ಮಾಡಿದ್ರು. ಮೂರನೇದ್ರೊಳಗ IC, ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಅನ್ನ ಯೂಸ್ ಮಾಡಿದ್ರು. ಈಗ ನಾವು ಕಂಪ್ಯೂಟರ್ದೊಳಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿ ಕೆಲಸ ಮಾಡಿಕೊಳ್ಳುತ್ತಿದ್ದೇವೆ. ಇನ್ನು ವಿಜಯ್ ಭಟ್ಕರ್ ಅನ್ನೋ ಭಾರತದ ವಿಜ್ಞಾನಿ, ಇವರಿಗೆ ನಾವು ಕಂಪ್ಯೂಟರ್ದ ಜನಕ, ಭಾರತದ ಸೂಪರ್ ಕಂಪ್ಯೂಟರ್ದ ಜನಕ ಎಂದು ವಿಜಯ್ ಭಟ್ಕರ್ ಇವರಿಗೆ ಕರೆಯುತ್ತೇವೆ. ಇನ್ನು ಪ್ರತಿಯೊಂದು ಕಂಪ್ಯೂಟರ್ದು ಮೆಮರಿ ಯೂನಿಟ್ಸ್ ಅನ್ನ 1 ಬೈಟ್ ಅಂದ್ರೆ 8 ಬೀಟ್ಸ್. ನೆನಪಿಡ್ರಿ, 1 ಕಿಲೋ ಬೈಟ್ ಅಂದ್ರೆ 1024 ಬೈಟ್ಸ್. 1 GB ಅಂದ್ರೆ ಇಲ್ಲಿ ನೋಡ್ರಿ, ಇದು ಮಿನಿಮಮ್ 1 KB. ಇದು ಎಲ್ಲಕ್ಕಿಂತ ಹೈಯೆಸ್ಟ್ ಯಾವುದು? GB ಅಂದ್ರೆ ಗೀಗಾಬ್ಯಾಟ್ ಅಲ್ಲ, GB ಇಲ್ಲಿ ಜಿಯೋಪ್ ಬೈಟ್ ಎಂದು ಕರೆಯುತ್ತೇವೆ. ಇವಾಗ ಮೆಮೊರಿದೊಳಗೆ ಹೈಯೆಸ್ಟ್ ಮೆಮೊರಿ ಪವರ್ ಯಾವುದು? ಜಿಯೋಪ್ ಬೈಟ್. 1024ಕ್ಕೆ BB ಬರುತ್ತದೆ. ಇನ್ನು ಇಂಟರ್ನೆಟ್, ಎಕ್ಸ್ಟ್ರಾನೆಟ್, ಇಂಟ್ರಾನೆಟ್ ಎಂದರೆ ಏನು? ಒಂದು ಪ್ರೈವೇಟ್ ಕಂಪನಿ ಐತಿ. ಪ್ರೈವೇಟ್ ಕಂಪನಿ ಒಳಗೆ ಏನು ಎಂಪ್ಲಾಯೀಸ್ಗಳದಾರ್ರಿ, ಪ್ರೈವೇಟ್ ಕಂಪನಿದೊಳಗೇನು ಒಬ್ರಿಗೊಬ್ರು ಕಂಪ್ಯೂಟರ್ದನ್ನ ಆಕ್ಸೆಸ್ ಮಾಡುವ ಸಲುವಾಗಿ ಈ ನೆಟ್ವರ್ಕ್ ಅನ್ನ ಯೂಸ್ ಮಾಡುತ್ತಾರೆ. ಇಂಟ್ರಾನೆಟ್ ಪ್ರೈವೇಟ್ ಕಂಪನಿಯ ಒಳಗಡೆ ಈ ಪದ್ಧತಿಯನ್ನ ಯೂಸ್ ಮಾಡುತ್ತಾರೆ, ಇಂಟ್ರಾನೆಟ್. ಎಕ್ಸ್ಟ್ರಾನೆಟ್ ಕಂಪನಿಯ ಹೊರಗಡೆ
ಈ ಒಂದು ಕಂಪ್ನಿ ಐತಿ, ಆ ಕಂಪ್ನಿಗೆ ರಿಲೇಟೆಡ್ ಇರುವ ವ್ಯಕ್ತಿಗಳು, ಮಾಲ್ ಸಪ್ಲೈ ಮಾಡುವಂತ ವ್ಯಕ್ತಿಗಳು. ಒಂದು ಕಂಪ್ನಿ ಐತಿ, ಆ ಕಂಪ್ನಿಗೆ ಏನಾದ್ರೂ ಇನ್ಫಾರ್ಮೇಶನ್ ಕೊಡುವಂತ ವ್ಯಕ್ತಿಗಳು, ಅದಕ್ಕೆ ಇನ್ಪುಟ್ ಕೊಡುವಂತ, ಕಚ್ಚಾ ಮಾಲನ್ನ ಪ್ರೊವೈಡ್ ಮಾಡುವಂತ ವ್ಯಕ್ತಿಗಳು, ಅಥವಾ ಕಂಪ್ನಿಯಿಂದ ವಸ್ತುವನ್ನ ತೆಗೆದುಕೊಂಡು ಮಾರಾಟ ಮಾಡುವಂತ ಬಿಸ್ನೆಸ್ ವ್ಯಕ್ತಿಗಳು, ಕಂಪ್ನಿಗೆ ರಿಲೇಟೆಡ್ ಇರುವಂತ ವ್ಯಕ್ತಿಗಳು ಕಂಪ್ನಿಯ ಮಾಹಿತಿಯನ್ನ ಆಕ್ಸೆಸ್ ಮಾಡೋ ಸಲುವಾಗಿ ಎಕ್ಸ್ಟ್ರಾ ನೆಟ್ ಅನ್ನ ಯೂಸ್ ಮಾಡುತ್ತಾರೆ, ಎಕ್ಸ್ಟ್ರಾ ನೆಟ್. ಇನ್ನು ಮೆಸ್ ಟೋಪೋಲಜಿ, ಕಂಪ್ನಿ ಕಂಪ್ಯೂಟರ್ನ ಒಂದೊಂದು ಜೋಡಣೆ ಮಾಡಬೇಕಾದ್ರೆ ಸಿಸ್ಟಮ್ ಅದರ, ಲೈನ್ ಟೋಪೋಲಜಿ, ಬಸ್ ಟೋಪೋಲಜಿ, ಸ್ಟಾರ್ ಟೋಪೋಲಜಿ. ಪರೀಕ್ಷೆದೊಳಗ ಮೆಸ್ ಟೋಪೋಲಜಿ ಅಂದರೆ ಏನು ಅಂತ ಕೇಳ್ತಾರೆ. ಒಂದಕ್ಕೊಂದು ಕಂಪ್ಯೂಟರ್ ಅನ್ನ ಕನೆಕ್ಟ್ ಮಾಡೋದು, ಆದ್ರೆ ಅಸ್ತವ್ಯಸ್ತವಾಗಿ ಕನೆಕ್ಟ್ ಮಾಡೋದು. ಲೈನ್ ಅಂದ್ರೆ ಹಿಂಗ್ ಲೈನ್ ಅಂತಾರೆ, ಲೈನ್, ಇಲ್ಲೊಂದು ಕಂಪ್ಯೂಟರ್, ಇಲ್ಲೊಂದು ಕಂಪ್ಯೂಟರ್, ಇಲ್ಲೊಂದು ಕಂಪ್ಯೂಟರ್. ಅಥವಾ ಬಸ್, ಇಲ್ಲೊಂದು ಹಿಂಗ್ ಒಂದಕ್ಕೊಂದು ಜೋಡಣೆ ಇರುತ್ತೆ, ಇದಕ್ಕೆ ಬಸ್ ಟೋಪೋಲಜಿ. ಬಟ್ ಇದು ಮೆಸ್ ಟೋಪೋಲಜಿದೊಳಗೆ ಇಲ್ಲೊಂದು ಕಂಪ್ಯೂಟರ್, ಇದು ಒಂದಕ್ಕೊಂದು ಜೋಡಣೆ ಮಾಡೋದು, ಕನೆಕ್ಟ್ ಮಾಡೋದು, ಆದ್ರೆ ಅಸ್ತವ್ಯಸ್ತವಾಗಿ ಕನೆಕ್ಟ್ ಮಾಡೋದು. ಇಟ್ ಈಸ್ ನೋನ್ ಆಸ್ ಮೆಸ್ ಟೋಪೋಲಜಿ. ಇನ್ನು ಕೆಲವೊಂದು ಶಬ್ದಗಳ ಫುಲ್ ಫಾರ್ಮ್ ಕೇಳುತ್ತಾರೆ. WWW, ವರ್ಲ್ಡ್ ವೈಡ್ ವೆಬ್, ಸಾಕಷ್ಟು ಸಲ ಕೇಳಿದ್ರು, ವರ್ಲ್ಡ್ ವೈಡ್ ವೆಬ್. CPU, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. RAM, ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. ROM, ರೀಡ್ ಓನ್ಲಿ ಮೆಮೊರಿ. GUI, ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್. ASCII, ಅಮೇರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇನ್ಫಾರ್ಮೇಶನ್ ಇಂಟರ್ಚೇಂಜ್. VoIP, ವಾಯ್ಸ್ ಓವರ್ ಇಂಟರ್ನೆಟ್ ಪ್ರೋಟೋಕಾಲ್. ಫುಲ್ ಫಾರ್ಮ್ ದಯವಿಟ್ಟು ನೆನ್ಪಿಡ್ರಿ. ಪೆರಿಫೆರಲ್ ಡಿವೈಸ್ ಅಂದ್ರೇನು? ಕಂಪ್ಯೂಟರ್ದೊಳಗ ಇನ್ಪುಟ್ ಡಿವೈಸ್ ಒಂದು ಇರ್ತದೆ, ಔಟ್ಪುಟ್ ಡಿವೈಸ್ ಒಂದು ಇರ್ತಾವ. ಇನ್ಪುಟ್ ಅಂದ್ರೆ ಕಂಪ್ಯೂಟರ್ಗೆ ಇನ್ಫಾರ್ಮೇಶನ್ ಅನ್ನ ಕೊಡುವ ಸಲುವಾಗಿ ಯೂಸ್ ಮಾಡುವಂತ ವಸ್ತುಗಳು ಇನ್ಪುಟ್. ಕಂಪ್ಯೂಟರ್ದಿಂದ ಹೊರಗೆ ಬೀಳುವಂತ ಮಾಹಿತಿ, ಹೊರಗೆ ಬರುವಂತ ಒಂದು ಘಟಕಗಳಿಗೆ ಔಟ್ಪುಟ್. ಮಾನಿಟರ್ ಇದು ಔಟ್ಪುಟ್, ಪ್ರಿಂಟರ್ ಇದು ಔಟ್ಪುಟ್, ಕೀಬೋರ್ಡ್ ಇದು ಇನ್ಪುಟ್, ಕ್ಯಾಮೆರಾ ಇದು ಇನ್ಪುಟ್. ಇನ್ನು ಪೆರಿಫೆರಲ್ ಡಿವೈಸ್ ಎಂದರೇನು? ಕಂಪ್ಯೂಟರ್ಗೆ ಕನೆಕ್ಟ್ ಮಾಡುವಂತ ಒಂದು ಭಾಗಗಳಿಗೆ, ಡಿವೈಸ್ಗಳಿಗೆ ನಾವು ಪೆರಿಫೆರಲ್ ಡಿವೈಸ್ ಎಂದು ಕರೆಯುತ್ತೇವೆ. ಕ್ಯಾಚಿ ಮೆಮೊರಿ ಎಂದರೇನು? ಇಟ್ ಈಸ್ ಅ ಟೆಂಪರರಿ ಮೆಮೊರಿ, ಇಟ್ ಈಸ್ ಅ ಓಲಟೈಲ್ ಮೆಮೊರಿ. ಓಲಟೈಲ್ ಮೆಮೊರಿ ಎಂದರೆ ಏನು ಅಂತ ಹೇಳಿ ಕೇಳ್ತಾರೆ. ಟೆಂಪರರಿ ಮೆಮೊರಿ, ಚಾಲು ಮಾಡೋದಕ್ಕೆ ಇಷ್ಟೇ ಇರ್ತದೆ, ಬಂದ್ ಮಾಡಿದ್ರೆ ಅಂದ್ರೆ ಅದ್ರೊಳಗಿಂದ ಎಲ್ಲ ಸ್ಟೋರೇಜ್ ಹೋಗ್ಬಿಡ್ತದ್ರಿ. ಟ್ರೋಜನ್ ಹಾರ್ಸ್, ಇದು ಒಂದು ವೈರಸ್ ಇದೆ. ಟ್ರೋಜನ್ ಹಾರ್ಸ್ ಕಂಪ್ಯೂಟರ್ದೊಳಗೆ ಬಂತು ಅಂದ್ರೆ ನಿಮ್ಮ ಕಂಪ್ಯೂಟರ್ದೊಳಗಿಂದ ಮಾಹಿತಿ ಲೀಕೇಜ್ ಆಗುತ್ತದೆ, ಡ್ಯಾಮೇಜ್ ಆಗುತ್ತದೆ. ಕಂಪ್ಯೂಟರ್ ಮೇಲೆ ಕಂಟ್ರೋಲ್ ಇಡುವಂತ ಕೆಲಸ ಇದು ಮಾಡುತ್ತದೆ. ಇದೊಂದು ವೈರಸ್. ಈಥರ್ನೆಟ್ ಅಂದ್ರೆ ಇದೊಂದು ಕಂಪ್ಯೂಟರ್ದು ಕನೆಕ್ಷನ್ ಐತ್ರಿ. ಆದ್ರೆ ಈ ಕನೆಕ್ಷನ್ ಎದಕ್ಕೆ ಯೂಸ್ ಮಾಡ್ತೀವಿ? ಲೋಕಲ್ ಏರಿಯಾ ನೆಟ್ವರ್ಕ್ದೊಳಗೆ, ಲ್ಯಾನ್, ಲೋಕಲ್ ಏರಿಯಾ ನೆಟ್ವರ್ಕ್ ಅಲ್ಲಿ ಇದನ್ನ ಯೂಸ್ ಮಾಡುತ್ತೇವೆ. ಇಮೇಲ್, ಫುಲ್ ಫಾರ್ಮ್ ಇಲೆಕ್ಟ್ರಾನಿಕ್ ಮೇಲ್. ಇದನ್ನ ಈ ಇಲೆಕ್ಟ್ರಾನಿಕ್ ಮೇಲ್ ಅನ್ನ ಕಂಡು ಹಿಡಿದ ವ್ಯಕ್ತಿ ರೇ ಟಾಮ್ಲಿನ್ಸನ್, 1971. ಇನ್ನು ಇಂಟರ್ನೆಟ್, ಇದರ ತಂದೆ ಯಾರು? ವಿಂಟ್ ಸರ್ಫ್ ಇವರು. IPS, ಇಂಟರ್ನೆಟ್ ಪ್ರೊವೈಡರ್ ಏನ್? ಇಂಟರ್ನೆಟ್ ಪ್ರೋಟೋಕಾಲ್, ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್, ISP ಬೇಕೇನ್ರಿ? ISP, ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್. ISP ಏನ್ ನೋಡ್ರಿ ಏನದ, ನನಗ ನಮ್ಮ ಬುಕ್ದೊಳಗೆ ಏನ್ ಬರ್ದೀನಿ, ಬುಕ್ದೊಳಗ ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್, ISP. ಓಕೆ, ಆದರೂ ಸ್ವಲ್ಪ ಕನ್ಫರ್ಮ್ ಮಾಡ್ರಿ. KBPS, ಕಿಲೋಬೈಟ್ ಪರ್ ಸೆಕೆಂಡ್. ವೈಫೈ, ವೈರ್ಲೆಸ್ ಫಿಡೆಲಿಟಿ. ಇನ್ನೂ ಅದಾವ್ರಿ, ಆದ್ರೆ ದಿಸ್ ಇಸ್ ಅ ಬೇಸಿಕ್ ಇನ್ಫಾರ್ಮೇಶನ್ ಐ ಆಮ್ ಟೆಲ್ಲಿಂಗ್ ಯು. ಇನ್ನು ಕೆಲವೊಂದು ಡಿಜಿಟಲ್ ಇನಿಷಿಯೇಟಿವ್ ಭಾರತ ಸರ್ಕಾರದವರು ICTಗೆ ಸಂಬಂಧಪಟ್ಟಂತ ಡಿಜಿಟಲ್ ಇನಿಷಿಯೇಟಿವ್ಗಳನ್ನು ಹೈಯರ್ ಶಿಕ್ಷಣದಲ್ಲಿ ಉಪಯೋಗ ಮಾಡಿದ್ದಾರೆ. ಯಾವ್ಯಾವ ನೋಡ್ರಿ? NMEICT, ಇದ್ರ ಫುಲ್ ಫಾರ್ಮ್ ಕೇಳುತ್ತಾರೆ ನಿಮಗೆ. ನ್ಯಾಷನಲ್ ಮಿಷನ್ ಆನ್ ಎಜುಕೇಶನ್ ಥ್ರೂ ICT, ಇನ್ಫಾರ್ಮೇಶನ್ ಅಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿ. ಇದನ್ನ ಭಾರತ ಸರ್ಕಾರದವರು 2009 ಅಲ್ಲಿ ಪ್ರಾರಂಭ ಮಾಡಿದ್ದಾರೆ. NPTEL, ನ್ಯಾಷನಲ್ ಪ್ರೋಗ್ರಾಮ್ ಆನ್
ಟೆಕ್ನಾಲಜಿ ಎನ್ಹಾನ್ಸ್ಡ್ ಲರ್ನಿಂಗ್, ನೆನ್ಪಿಡ್ರಿ. 1999 ಒಳಗೆ ಈ ಪ್ರೋಗ್ರಾಮ್ ಅನ್ನ ಭಾರತ ಸರ್ಕಾರದವರು ಸ್ಟಾರ್ಟ್ ಮಾಡಿದ್ರು. ಇದ್ರ ಫುಲ್ ಫಾರ್ಮ್ ಕೇಳುತ್ತಾರೆ, ಸ್ವಯಂ. ಇದು ಭಾರತ ಸರ್ಕಾರದವರು ಪ್ರಾರಂಭ ಮಾಡಿದ ಒಂದು ಸ್ವಯಂ ಕೋರ್ಸ್ಗಳದವ್ರೆ, ಆನ್ಲೈನ್ ಕೋರ್ಸಸ್ಗಳು ಇಲ್ಲಿ ನಾವು ಕಲೀಲಿಕ್ಕೆ ಅವಕಾಶ ಐತಿ. ಇದು ಫ್ರೀ ಆಗಿ ಇಲ್ಲಿ ಸಿಗುತ್ತೈತಿ ಕೋರ್ಸ್ ಮಾಡೋ ಸಲುವಾಗಿ. ಸ್ಟಡಿ ವೆಬ್ಸ್, ಇದ್ರ ಫುಲ್ ಫಾರ್ಮ್ ಕೇಳುತ್ತಾರೆ, ಸ್ಟಡಿ ವೆಬ್ಸ್ ಆಫ್ ಆಕ್ಟಿವ್ ಯಂಗ್ ಆಸ್ಪೈರಿಂಗ್ ಮೈಂಡ್ಸ್. ಇನ್ನು ಸ್ವಯಂ ಪ್ರಭಾ, ಇದು 40 DTH ಟಿವಿ ಚಾನೆಲ್ಸ್ಗಳ ಗುಂಪು. 40 DTH ಡೈರೆಕ್ಟ್ ಟು ಹೋಮ್ ಫ್ರೀ ಟಿವಿ ಚಾನೆಲ್ಸ್ ಫಾರ್ ಎಜುಕೇಶನ್ ಪರ್ಪಸ್. ಈ PG ಪಾಠಶಾಲಾ, ಈ ವೆಬ್ಸೈಟ್ಗೆ ನೀವು ಭೇಟಿ ಕೊಟ್ಟು ಏನ್ ಮಾಡ್ರಿ, ನಿಮ್ ಸಬ್ಜೆಕ್ಟ್ ಯಾವ್ದೈತಿ ನೋಡ್ರಿ. ಕಾಮರ್ಸ್ ಸಬ್ಜೆಕ್ಟ್ ಇದ್ರೆ ಕಾಮರ್ಸ್ ಸಬ್ಜೆಕ್ಟ್ ಸಂಬಂಧಪಟ್ಟಿದ್ದು ಇಲ್ಲಿ ಸ್ಟಡಿ ಮೆಟೀರಿಯಲ್ ಐತಿ. ಇಂಗ್ಲಿಷ್ ಲಿಟ್ರೇಚರ್ ಇದ್ರೆ ಇಂಗ್ಲಿಷ್ ಲಿಟ್ರೇಚರ್ ಮಟೀರಿಯಲ್ ಐತಿ. ಹಿಂದಿ ಲಿಟ್ರೇಚರ್ ಹಿಂದಿ ಲಿಟ್ರೇಚರ್ ಮಟೀರಿಯಲ್. ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ ರಿಲೇಟೆಡ್. ಮ್ಯಾಥಮೆಟಿಕ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ, ಲೈಫ್ ಸೈನ್ಸ್. ನಿಮ್ ಸಬ್ಜೆಕ್ಟ್ ನೋಡ್ರಿ ಯಾವ್ದೈತಿ, ನಿಮ್ ಸಬ್ಜೆಕ್ಟ್ ಸಂಬಂಧಪಟ್ಟಿದ್ದು ಇಲ್ಲಿ 70 ಸಬ್ಜೆಕ್ಟ್ ಮಟೀರಿಯಲ್ ಐತಿ. ಎಷ್ಟು? 70 ಸಬ್ಜೆಕ್ಟ್. ಸೊ ಅಥೆಂಟಿಕ್ ಮಟೀರಿಯಲ್ ರೆಫರೆನ್ಸ್ ಎಲ್ಲ ಇಲ್ಲಿ ಸಿಗ್ತೈತಿ ಈ PG ಪಾಠಶಾಲಾದಳು. ಪ್ಲೀಸ್ ಇದನ್ನ ರೆಫರ್ ಮಾಡ್ರಿ. ಶೋಧ ಗಂಗಾ ಏನೈತಿ? PhD ಥೆಸಿಸ್. ಭಾರತದೊಳಗೆ ಏನ್ ಇಲ್ಲಿ ತನಕ PhD ಆಗ್ಯಾವ ನೋಡ್ರಿ, PhD ಆಗಿದ್ದ ಎಲ್ಲಾ ಗ್ರಂಥಗಳು ಈ ವೆಬ್ಸೈಟ್ ದಲ್ಲಿ ಸಂಗ್ರಹವಾಗಿವೆ. ದಿಸ್ ಇಸ್ ದ ಟ್ಯಾಂಕ್ ಆಫ್ PhDದು ಒಂದು ಕೆರೆ ಅಂತ ಕರೀತಾರೆ, ಭಾರತದ PhDಗಳ ಕೆರೆ. ಎಲ್ಲ PhD ರೆಡಿ ಮಾಡಿ ಈ ವೆಬ್ಸೈಟ್ ದೊಳಗೆ ಸ್ಟೋರ್ ಮಾಡಿ ಇಡಬೇಕಾಗ್ತದೆ. ಮೊನ್ನೆ ನಾನು ಮಾಡಿದ್ದು ಸುಧಾಮೂರ್ತಿ ಮೇಡಮ್ ಅವ್ರ ಮೇಲಿಂದ ಮಾಡಿದ್ದು PhD ಈ ವೆಬ್ಸೈಟ್ ದೊಳಗೆ ಸಂಗ್ರಹ ಐತಿ. ನೀವು ಬೇಕಾದ್ರೆ ನನ್ನ ಹೆಸರು ಟೈಪ್ ಮಾಡೋದು, ಧನಯ್ಯ ಕೌಂಟ್ಗಿ PhD ಥೆಸಿಸ್ ಟೈಪ್ ಮಾಡಿದ್ರೆ ನನ್ನ ಹೆಸರು, ನಾನು ಏನೇನು PhD ಮಾಡಿ ಅನ್ನೋದು ಸಿಗ್ತೈತಿ. ಅದನ್ನು ನೀವು ಡೌನ್ಲೋಡ್ ಮಾಡ್ಕೋಬಹುದು. ಇದ್ರೊಳಗೆ ಐತಿ PhD ಥೆಸಿಸ್. ಶೋಧ ಶುದ್ಧಿ ಪ್ಲೀಸ್ ನೆನ್ಪಿಡ್ರಿ. 3 ಶೋಧ ಗಂಗಾ, PhD ಥೆಸಿಸ್ಗಳ ಸಂಗ್ರಹ, ಶೋಧ ಶುದ್ಧಿ. ಇದು ಏನದ್ರಿ? ಕನ್ಸೋರ್ಟಿಯಂ ಫಾರ್ ಹೈಯರ್ ಎಜುಕೇಶನ್ ಅಂಡ್ ರಿಸೋರ್ಸ್. ಈ ಇಲೆಕ್ಟ್ರಾನಿಕ್ ಬುಕ್ಗಳು, ಇಲೆಕ್ಟ್ರಾನಿಕ್ ಮ್ಯಾಗಝಿನ್ಗಳು, ಇಲೆಕ್ಟ್ರಾನಿಕ್ ಸಂಬಂಧಪಟ್ಟಂತ ಎಲ್ಲಾ ಬುಕ್ಸ್ಗಳು ಇಲ್ಲಿ ಸಿಗುತ್ತವೆ. ಇಲ್ಲಿ 70 ಸಬ್ಜೆಕ್ಟ್ಗಳಿಗೆ ಸಿಗುತ್ತಿದ್ದರೆ ಇಲ್ಲಿ ಈ ಶೋಧ ಸುದ್ದಿ ಒಳಗ ಕಂಪ್ಲೀಟ್ ಜರ್ನಲ್ಸ್, ಮ್ಯಾಗಝಿನ್ಸ್, ಬುಕ್ಸ್ ಎಲ್ಲ ಇದರಲ್ಲಿ ಸಿಗುತ್ತವೆ. ಶೋಧ ಸುದ್ದಿ ಒಳಗ ಶೋಧ ಸಿಂಧು ಅಂತೇಳಿ ಒಂದು ಇನಿಷಿಯೇಟಿವ್ ಸ್ಟಾರ್ಟ್ ಮಾಡಿದ್ರು ಭಾರತ ಸರ್ಕಾರದವರು. ಶೋಧ ಸಿಂಧು ಏನ್ ಕೆಲಸ ರೀ? ಶೋಧ ಸಿಂಧು PhD ಮಾಡಿದ್ದು PhD ಮಾಡ್ತಿರ್ತೀವಿ ನಾವು. ಓಕೆ, ಈಗ ನಾನು ಮಾಡಿದ್ದೆ PhD, ನೀವು ಆಸ್ ಇಟ್ ಈಸ್ ಅದನ್ನೇ ಮಾಹಿತಿ ನೀವು ಬರೆದು ನೀವು PhD ತಗೋಬಹುದು. ಆದ್ರೆ ಹಂಗ ಮಾಡಬಾರ್ದು ಅನ್ನೋ ಸಲುವಾಗಿ ಏನ್ ಮಾಡ್ರಿ, ಒಂದು ಪ್ಲೇಗಿಯರಿಸಮ್ ಡಿಟೆಕ್ಟಿವ್ ಸಾಫ್ಟ್ವೇರ್ ಇಟ್ಟಾರ. ಇದು ಏನ್ ಚೆಕ್ ಮಾಡ್ತದ್ರಿ? ನೀವು ಮಾಡಿದ್ದು PhD ನೀವೇ ಮಾಡಿರೋ ಅಥವಾ ಇನ್ನೊಬ್ರದ್ದು ಸೇಮ್ ಆಸ್ ಇಟ್ ಈಸ್ ಕಾಪಿ ಮಾಡಿರೋ ಅನ್ನೋದು ಇದು ಚೆಕ್ ಮಾಡುತ್ತದೆ. PhD ಪ್ಲೇಗಿಯರಿಸಮ್ ಡಿಟೆಕ್ಷನ್. ಇದು ಶೋಧ ಸಿಂಧು. 10% ಓಕೆ. ನೀವು 10% ಒಬ್ರಿಗೊಬ್ರು ಕಾಪಿ ಮಾಡ್ಲಿಕ್ಕೆ ಅನುಮತಿ ಕೊಟ್ಟಾರ್ರಿ UGCದವ್ರು, 10%. ಆದ್ರೆ ಅದಕ್ಕಿಂತ ಹೆಚ್ಚಿಗೆ ಕಾಪಿ ಮಾಡ್ಲಿಕ್ಕೆ ಬರೋದಿಲ್ರಿ. ಅದಕ್ಕಿಂತ ಹೆಚ್ಚಿಗೆ ನೀವು ಕಾಪಿ ಮಾಡಿದ್ರೆ ಅದು ಅಕ್ಸೆಪ್ಟಬಲ್ ಅಲ್ಲ. ಶೋಧ ಗಂಗೋತ್ರಿ ಏನಿದು ರೀ? PhD ಮಾಡೋಕ್ಕಿಂತ ಮುಂಚೆ ಪ್ರಾರಂಭದೊಳಗೆ ನಮಗೆ ಸಿನಾಪ್ಸಿಸ್ ಬರಿಬೇಕಾಗ್ತದೆ. ಒಂದು 10 ಪೇಜ್ ಇದ್ದು, 12 ಪೇಜ್, 15 ಪೇಜ್. ಈಗ 300 ಪೇಜಸ್ ನಾನು ಸುಧಾಮೂರ್ತಿ ಮೇಲೆ PhD ಮಾಡೋಕ್ಕಿಂತ ಮೊದಲು ಒಂದು 13 ಪೇಜ್, 10 to 15 ಪೇಜಸ್ ಶಾರ್ಟ್ ಆಗಿ ನಾನು ಏನೇನು PhD ಮಾಡೋವಿದ್ದೀನಿ, ಏನೇನು ರಿಸರ್ಚ್ ಮಾಡೋವಿದ್ದೀನಿ ಅದನ್ನ ಎಲ್ಲಾ ಮಾಹಿತಿ ಬರೆದು ಆ ಸಿನಾಪ್ಸಿಸ್ ಅನ್ನ ಯೂನಿವರ್ಸಿಟಿಗೆ ಸಬ್ಮಿಟ್ ಮಾಡಬೇಕಾಗುತ್ತದೆ. ಆ ಯೂನಿವರ್ಸಿಟಿಯವರು ಅದನ್ನ ಅಕ್ಸೆಪ್ಟ್ ಮಾಡುತ್ತಾರೆ. ಅದನ್ನ ಇದಕ್ಕೆ ಸಿನಾಪ್ಸಿಸ್ ಅಂತ ಕರೀತಾರೆ, PhD ಸಿನಾಪ್ಸಿಸ್. ಇನ್ನು ಫೋಸಿ ಫ್ರೀ ಲಿಬರ್ ಓಪನ್ ಸೋರ್ಸ್ ಸಾಫ್ಟ್ವೇರ್ ಫಾರ್ ಎಜುಕೇಶನ್. ಪ್ಲೀಸ್ ಇದ್ರ ಫುಲ್ ಫಾರ್ಮ್ ನೆನ್ಪಿಡ್ರಿ. ಈ ವಿದ್ವಾನ್ ಎಂದರೆ ಏನು? ನಮ್ಮ ದೇಶದಲ್ಲಿ ಎಷ್ಟು ಜನ ಎಕ್ಸ್ಪರ್ಟ್ ಅದಾರ ನೋಡ್ರಿ, ವಿಜ್ಞಾನಿಗಳು ಮತ್ತು ಬುದ್ಧಿವಂತ ಹೈ ಲೆವೆಲ್ ಪ್ರೊಫೈಲ್ ಇರುವಂತ ವ್ಯಕ್ತಿಗಳ ಒಂದು ಮಾಹಿತಿ ಈ ವೆಬ್ಸೈಟ್ದಲ್ಲಿ ಇದೆ. ಈ ವಿಜ್ಞಾನದಲ್ಲಿ ರೂಸಾ ರಾಷ್ಟ್ರೀಯ ಉಚ್ಚತರ ಶಿಕ್ಷಾ ಅಭಿಯಾನ್ ಏನ್ ಡಿಗ್ರಿ ಕಾಲೇಜ್ ಅದಾವ ನೋಡ್ರಿ, ಆ ಡಿಗ್ರಿ ಕಾಲೇಜದೊಳಗೆ ಸುಧಾರಣೆ ಮಾಡೋ ಸಲುವಾಗಿ ಡಿಗ್ರಿ ಕಾಲೇಜ್
ಸ್ಟ್ರಕ್ಚರ್, ಇನ್ಫ್ರಾಸ್ಟ್ರಕ್ಚರ್, ಕ್ವಾಲಿಟಿ ಇಂಪ್ರೂವ್ಮೆಂಟ್ ಮಾಡೋ ಸಲುವಾಗಿ ಕೇಂದ್ರ ಸರ್ಕಾರದವರು ಪ್ರಾರಂಭ ಮಾಡಿದ ಇದೊಂದು ಯೋಜನೆ. RMSA ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಾ ಅಭಿಯಾನ್, ಸರ್ವ ಶಿಕ್ಷಾ ಅಭಿಯಾನ್, ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಾ ಅಭಿಯಾನ್. ಇದು ಹೈಸ್ಕೂಲ್ ಸುಧಾರಣೆ ಮಾಡುವ ಸಲುವಾಗಿ ಕೇಂದ್ರ ಸರ್ಕಾರ ಪ್ರಾರಂಭ ಮಾಡಿದ ಯೋಜನೆ. NIRF ನ್ಯಾಷನಲ್ ಇನ್ಸ್ಟಿಟ್ಯೂಷನಲ್ ರ್ಯಾಂಕಿಂಗ್ ಫ್ರೇಮ್ವರ್ಕ್. ನಮ್ಮ ದೇಶದೊಳಗೆ ಏನು ಇನ್ಸ್ಟಿಟ್ಯೂಷನ್ಸ್ ಅದ ನೋಡ್ರಿ, ಯೂನಿವರ್ಸಿಟಿ, ಮ್ಯಾನೇಜ್ಮೆಂಟ್ ಕಾಲೇಜ್, ಡಿಗ್ರಿ ಕಾಲೇಜ್, ಡೆಂಟಲ್ ಕಾಲೇಜ್, ಆರ್ಟ್ಸ್ ಕಾಲೇಜ್, ಸೈನ್ಸ್ ಕಾಲೇಜ್, ಎಲ್ಲ ಕಾಲೇಜುಗಳದು ಯಾವ್ದು ಕಾಲೇಜ್, ಯಾವ ಯೂನಿವರ್ಸಿಟಿ ಟಾಪ್ ಲೆವೆಲ್ ಇದೆ ಅನ್ನೋದನ್ನ ಇವರು ವ್ಯಕ್ತ ಮಾಡುತ್ತಾರೆ ಪ್ರತಿ ವರ್ಷ. 2024 IIT ಮದ್ರಾಸ್ ಫಸ್ಟ್ ಬಂದಿತ್ತು. ಈ ವರ್ಷ ಇನ್ನೂ ಡಿಕ್ಲೇರ್ ಆಗಿಲ್ರಿ, ಇನ್ನು ಜಸ್ಟ್ ಇನ್ನು 8 ದಿವಸ ಒಳಗೆ ಡಿಕ್ಲೇರ್ ಆಗ್ತದೆ. ಇದು 2015 ಒಳಗೆ ಇದನ್ನ ಪ್ರಾರಂಭ ಮಾಡಿದ್ರು. NAD ನ್ಯಾಷನಲ್ ಅಕಾಡೆಮಿಕ್ ಡಿಪೋಸಿಟರಿ, ಇದಕ್ಕೆ DG ಲಾಕರ್ ಅಂತ ಹೇಳಿ ಕರೀತಾರೆ. ನಾಳೆ ನೀವು ನೆಟ್ ಎಕ್ಸಾಮ್ ಪಾಸ್ ಆದ ತಕ್ಷಣ ನಿಮ್ಮ ಸರ್ಟಿಫಿಕೇಟ್ ಇದ್ರೊಳಗೆ ಇರುತ್ತದೆ. ಅಥವಾ ಈಗ ನೋಡ್ರಿ, ನೀವು ಯಾವ ಯೂನಿವರ್ಸಿಟಿ ಒಳಗೆ ಓದಿದ್ರಿ ಆ ಯೂನಿವರ್ಸಿಟಿ ಕಾನ್ವೊಕೇಶನ್ ಫಾರ್ಮ್ ಆಗಲಿ, ಆ ಯೂನಿವರ್ಸಿಟಿದು ಒಂದು ಮಾರ್ಕ್ ಲಿಸ್ಟ್ ಆಗಲಿ ಇದ್ರೊಳಗೆ ಇರುತ್ತದೆ. ಅಥವಾ ನೀವು CTET ಎಕ್ಸಾಮ್ ಪಾಸ್ ಆದ ತಕ್ಷಣ ಮಾರ್ಕ್ ಲಿಸ್ಟ್ ಇದ್ರೊಳಗೆ ಬರುತ್ತದೆ. ಇದಕ್ಕೆ DG ಲಾಕರ್ ಅಂತ, ನ್ಯಾಷನಲ್ ಅಕಾಡೆಮಿಕ್ ಡಿಪೋಸಿಟರಿ. ನ್ಯಾಷನಲ್ ಡಿಜಿಟಲ್ ಲೈಬ್ರರಿ, ನಮ್ಮ ದೇಶದೊಳಗಿಂದ ಎಲ್ಲ ಎಷ್ಟು ಲೈಬ್ರರಿ ಅದ ಒಂದಕ್ಕೊಂದು ಕನೆಕ್ಟ್ ಮಾಡಿ ಇದಕ್ಕೆ ಜೋಡಿಸ್ಬಿಟ್ಟಾರೆ. ಹಿಂಗಾಗಿ ನಿಮ್ಗೆ ಯಾವ ಬುಕ್ ಬೇಕು ಇಲ್ಲಿ ಸಿಗುತ್ತದೆ. ಇಲ್ಲಿ ಅವ್ರಿಗೆ ಇವ್ರಿಗೆ ಹೋಗಿ ಕೇಳೋದಕ್ಕಿಂತ ಡೈರೆಕ್ಟ್ ಇದರಲ್ಲಿ ವೆಬ್ಸೈಟ್ ಚೆಕ್ ಮಾಡ್ರಿ. ಆ ಆಥರ್ ಹೆಸರು, ಅವ್ರು ಬರೆದಿದ್ದ ಬುಕ್, SL ಭೈರಪ್ಪನವರು ಅಂತ ಹೆಸರು ಟೈಪ್ ಮಾಡೋದು, ಅವ್ರು ಬರೆದಿದ್ದ ಬುಕ್ ಬಂದ್ಬಿಡ್ತೈತಿ. ಬೇಂದ್ರೆ ಅವರು ಬರೆದಿದ್ದ ಬುಕ್, ಕುವೆಂಪು ಅವ್ರು ಬರೆದಿದ್ದ ಬುಕ್ ಬಂದ್ಬಿಡ್ತೈತಿ. ಕುವೆಂಪು ಎಂತ ಮಾತು ಹೇಳ್ಯಾರಿ ಕುವೆಂಪು. ಜೀವನದೊಳಗ ನಮ್ದು ಜೀವನ, ನಿಮ್ ಜೀವನ, ಜೀವನದ ಗುರಿ ಏನು ಅಂತಾರ ಅವ್ರು. ಜೀವನದ ಗುರಿ KSET ಪಾಸ್ ಆಗೋದು ಸರ್, TET ಪಾಸ್ ಆಗೋದು ಸರ್ ನೌಕರಿ ಹೋಗ್ಬೇಕಾಗಿದೆ ಸರ್ ನಾ IAS ಮಾಡೋದಿಲ್ಲ ನಾ PSI ಆಗ್ಬೇಕಾಗಿದೆ ಸರ್, ನಾ PC ಆಗಮಿದ್ದೀನಿ ಸರ್. ಎಲ್ಲರದ್ದು ಒಂದೊಂದು ಗುರಿ ಇರ್ತದೆ. ಬದುಕಿನ ಗುರಿ ಯಾವುದು ಅಂತಾರ ಕುವೆಂಪು ಅವರು. ಬದುಕಿನ ಗುರಿ KSET ಪಾಸ್ ಆಗೋದು. ಅಲ್ಲೋ ಹುಚ್ಚ ಅಂತಾರ ಅವ್ರು ಕುವೆಂಪು ಅವರು. ಅದಕ್ಕಿಂತ ಮುಂದಿಂದ ಹೇಳ್ಬಿಟ್ರು ಅವರು. ನಾವು ಎಲ್ಲರೂ ಹೇಳಿದ್ರು, ನಾ KSET ಪಾಸ್ ಆಗೋದ್ರಿ, ಅಸಿಸ್ಟೆಂಟ್ ಪ್ರೊಫೆಸರ್ ಪಾಸ್ ಆಗೋದು, ನಾನು ಟೀಚರ್ ಆಗೋದು, ನನ್ನ ಕಂಪನಿ ಓಪನ್ ಮಾಡೋದು, ನನ್ನ ಬಿಸ್ನೆಸ್ ಮಾಡೋದು. ಜೀವನದ ಪ್ರತಿಯೊಬ್ಬರದ್ದು ಒಂದೊಂದು ಗುರಿ ಇರ್ತೈತಿ. ಆದ್ರೆ ಕುವೆಂಪು ಅವ್ರು ಹೇಳಿದ ಗುರಿನೇ ಡಿಫ್ರೆಂಟ್. ಬದುಕಿನ ಗುರಿ ಬದುಕು ಅಂದ್ರೆ ಲೈಫ್ ಏಮ್ ಏನು? ಬದುಕಿನ ಗುರಿ ಬದುಕುವುದು. ಬದುಕಿನ ಗುರಿ ಬದುಕುವುದು. ನಮ್ಮ ಬದುಕಿನ ಗುರಿ ಯಾವುದು? ನಾವು ಬದುಕ್ತಾ ಇರಬೇಕು, ನಮ್ಮ ಲೈಫ್ ಲೀಡ್ ಮಾಡ್ಕೊಂತ ಹೋಗ್ಬೇಕು ನಾವು. ಗ್ರೇಟ್. ಅದೆಲ್ಲ ಇಲ್ಲಿ ಸಿಗ್ತದೆ ನಿಮ್ಗೆ. PDS ಪ್ಲೇಗಿಯರಿಸಮ್ ಡಿಟೆಕ್ಷನ್ ಸಾಫ್ಟ್ವೇರ್, PDS. PhD ಅವಾರ್ಡ್ ಮಾಡೋಕ್ಕಿಂತ ಮುಂಚೆ ಇವ್ರ ಕಡೆಯಿಂದ ಒಂದು ಸರ್ಟಿಫಿಕೇಟ್ ಪಡಿಬೇಕಾಗ್ತದ್ರಿ. ಇವ್ರೊಂದು ಸರ್ಟಿಫಿಕೇಟ್ ಕೊಡ್ತಾರೆ, ನೀವು ಮಾಡಿದ್ದು ಕೆಲಸ ಕರೆಕ್ಟ್ ಅದೋ ಇಲ್ಲ ಅಂತೇಳಿ. ಇದಕ್ಕೆ ಪ್ಲೇಗಿಯರಿಸಮ್ ಡಿಟೆಕ್ಷನ್ ಸಾಫ್ಟ್ವೇರ್. ಇನ್ನು ಸಾಥಿ ಕಾಂಪಿಟೇಟಿವ್ ಎಕ್ಸಾಮ್ ಬರೆಯುವ ವಿದ್ಯಾರ್ಥಿಗಳ ಸಲುವಾಗಿ ಇದು DTH TV ಚಾನಲ್ಸ್ ಇದೆ ಸಾಥಿ. ಇನ್ನು ದೀಕ್ಷಾ ಆ್ಯಪ್ ಅಂತೇಳಿ, ದೀಕ್ಷಾ ಆ್ಯಪ್ದೊಳಗ ನಿಮಗೆ ಟೆಕ್ಸ್ಟ್ ಬುಕ್ಗಳು ಸಿಗ್ತಿರ್ತಾವ್ರಿ. ಕರ್ನಾಟಕ ಸರ್ಕಾರದ ಟೆಕ್ಸ್ಟ್ ಬುಕ್ಗಳು ದೀಕ್ಷಾ ಆ್ಯಪ್ದೊಳಗೆ. ನಿಮಗೆ ಮಹಾರಾಷ್ಟ್ರ ಸರ್ಕಾರದ ಟೆಕ್ಸ್ಟ್ ಬುಕ್ ಬೇಕಾದ್ರೆ ಈ ದೀಕ್ಷಾ ಆ್ಯಪ್ದೊಳಗೆ. ನನಗೆ ಇಷ್ಟು ಹುಚ್ಚತನ ಅಲ್ರಿ. ನಾನು ಯಾವ್ಯಾವ ರಾಜ್ಯಕ್ಕೆ ಹೋಗಿ ನೋಡ್ರಿ, ಆ ರಾಜ್ಯದೊಳಗಿಂದ 1ನೇ ಕ್ಲಾಸಿಂದ 10ನೇ ಕ್ಲಾಸ್ ತನಕ ಬುಕ್ ಖರೀದಿ ಮಾಡ್ಕೊಂಡ್ ಬಂದಿನಿ ನಾನು. ಜಮ್ಮು ಕಾಶ್ಮೀರದ ಸ್ಟೇಟ್ದ ಎಲ್ಲಾ ಬುಕ್ಸ್ ನನ್ನ ಕಡೆ ಅದಾವ್ರಿ. ಹರಿಯಾಣದ ಎಲ್ಲಾ ಬುಕ್ ನನ್ನ ಕಡೆ ಅದಾವ. ರಾಜಸ್ಥಾನ್ ರಾಜ್ಯದೊಳಗಿಂದ 1ನೇ ಕ್ಲಾಸಿಂದ 10ನೇ ಕ್ಲಾಸ್ ಒಳಗೆ ಎಲ್ಲಾ ಬುಕ್ಕನ್ನ ನಾನು ಖರೀದಿ ಮಾಡ್ಕೊಂಡ್ ಬಂದೀನಿ. ಕರ್ನಾಟಕದ ಅದಾವ್ರಿ, ಕೇರಳದ ಐತಿ, ತಮಿಳ್ನಾಡದ ಐತಿ, ಮಧ್ಯಪ್ರದೇಶ ಐತಿ. ಏನು ಹೋದಕ್ರ ಒಂದು 2-3 ಸಾವಿರ ಹೋಗ್ಲೇತ ಎಲ್ಲ ಬುಕ್. ಅಲ್ಲಿ ಅಂಗಡಿ ಒಳಗೆ ಹೋಗೋದು, 1ನೇ ಕ್ಲಾಸ್ ಹಿಡಿದು ಭಾಳ ಬುಕ್ ತಗೊಂಡ್ಬಂದೇನ್ರಿ ನಾನು. ಒಬ್ಬೊಬ್ರು ಒಂದೊಂದು ಹುಚ್ಚಿರ್ತದಲ್ರಿ. ಕುವೆಂಪು ಅವ್ರು ಹೇಳಿದ್ರು, ಬದುಕಿನ ಗುರಿ ಬದುಕುವುದು, ಜೀವನದ ಗುರಿ ಬದುಕುವುದು. ನನ್ನ ಜೀವನದ ಗುರಿ ಸುಮ್ ಕಲೆಕ್ಟ್ ಮಾಡೋದು ಪುಸ್ತಕ. ಎಲ್ಲರದು ಒಂದೊಂದು ಇರ್ತದ್ರಿ, ಏನ್ ಮಾಡೋದು. CEC ಕನ್ಸೋರ್ಟಿಯಂ ಫಾರ್ ಎಜುಕೇಶನಲ್ ಕಮ್ಯುನಿಕೇಶನ್, ಇದ್ರ ಫುಲ್ ಫಾರ್ಮ್ ಕೇಳುತ್ತಾರೆ. ಇದು 2014 ಒಳಗೆ ನೆಟ್ ಎಕ್ಸಾಮ್ದಾಗ ಕೇಳಿದ ಪ್ರಶ್ನೆ. ಕನ್ಸೋರ್ಟಿಯಂ ಫಾರ್ ಎಜುಕೇಶನಲ್ ಕಮ್ಯುನಿಕೇಶನ್.
ಈ ರೀತಿ ನಿಮ್ಗೆ ಏನ್ ಅದಾದ ನಂತರ ಎಲ್ಲಿಗೆ ಬಂತು ಇದು ರೀ ICT ಮತ್ತು ಗವರ್ನೆನ್ಸ್. ಇನ್ಫಾರ್ಮೇಶನ್ ಕಮ್ಯುನಿಕೇಶನ್ ಟೆಕ್ನಾಲಜಿಯನ್ನ ಬಳಸಿಕೊಂಡು ಸರ್ಕಾರ ಸುವ್ಯವಸ್ಥಿತವಾಗಿ ಆಡಳಿತ ನಡೆಸುತ್ತದೆ, ಅದಕ್ಕೆ ಗವರ್ನೆನ್ಸ್ ಅಂತೇಳಿ ಕರೀತಾರೆ. ಈ ಆಡಳಿತ ನಮ್ಮ ದೇಶ ಒಳಗೆ ಫಸ್ಟ್ ಸ್ಟೇಟ್ ಯಾವುದು? ಕೇರಳ ಇದು ಈ ಸ್ಟೇಟ್ ಈ ಆಡಳಿತ ಹೊಂದಿದ ಮೊದಲನೇ ರಾಜ್ಯ ಕೇರಳ. 2006 ಅಲ್ಲಿ ಕರ್ನಾಟಕ ಸರ್ಕಾರ ಕೂಡ ಈ ಆಡಳಿತವನ್ನು ಪ್ರಾರಂಭ ಮಾಡಿದೆ 2006 ಅಲ್ಲಿ. ಇನ್ನ ಈ ಗವರ್ನೆನ್ಸ್ ಅದೊಳಗೆ 4 ಪ್ರಕಾರ ಅದಾವ್ರಿ. ಫೋರ್ ಟೈಪ್ಸ್ ಆಫ್ ಈ ಗವರ್ನೆನ್ಸ್. ಮೊದಲನೇದು ಗೌರ್ಮೆಂಟ್ ಟು ಸಿಟಿಜನ್. ಸಿ ಅಂದ್ರೆ ಸಿಟಿಜನ್. ಗೌರ್ಮೆಂಟ್ ಟು ನಾಗರಿಕ, ಸರ್ಕಾರದಿಂದ ನಾಗರಿಕ. ಗೌರ್ಮೆಂಟ್ ಟು ಸಿಟಿಜನ್ ಅಂದ್ರೆ ನಾಗರಿಕರು. ಗೌರ್ಮೆಂಟ್ ಟು ಬಿಸ್ನೆಸ್ ಅಂದ್ರೆ ಕರೆಕ್ಟ್. ಇದು ಗೌರ್ಮೆಂಟ್ ಟು ಎಂಪ್ಲಾಯಿ. ಇದು ಗೌರ್ಮೆಂಟ್ ಟು ಗೌರ್ಮೆಂಟ್. ಈ ರೀತಿ 4 ಪ್ರಕಾರದ ಆಡಳಿತ ಇದೆ. ಸೊ ಪ್ಲೀಸ್ ಹಾಗೆ ನೋಡಿದ್ರೆ ಬುಕ್ದೊಳಗೆ ಡಿಟೇಲ್ ಆಗಿ ಕೊಟ್ಟಿದ್ದೈತ್ರಿ. ಇದು ನಾನು ಬರೆದಿದ್ದು ಬುಕ್. ಇದ್ರೊಳಗೆ ನೋಡ್ರಿ, ನಾನು ಕೇವಲ ಒಂದೇ ಪೇಜ್ ಇವತ್ತು ನಾನು ನಿಮ್ಗೆ ರಿಪೀಟ್ ಹೇಳ್ಬಿಟ್ಟಿನ್ರಿ. ಒಂದು ಪೇಜ್ದೊಳಗೆ ಮಾಹಿತಿ ಕೊಟ್ಟಿನಿ. ಅದ್ರ ಬುಕ್ದೊಳಗೆ ಇರೋದು ಮಾಹಿತಿ ಬಹಳ ಜಾಸ್ತಿ ಐತಿ. ಈಗ ಟೈಮ್ ಇಲ್ಲ ಅಂತ ತಿಳ್ಕೊಂಡು ನೀವು ಇಷ್ಟನ್ನೇ ಓದ್ಕೊಂಡ್ಬಿಡ್ರಿ. ಯಾವುದು ಬೋರ್ಡ್ ಮೇಲೆ ಬರೆದಿದ್ದು ನೋಡಿ, ಒಂದು ಪೇಜ್ ಇದ್ರೊಳಗೆ ಹಿಂಗೆ ಸೆಲೆಕ್ಟ್ ಮಾಡ್ಕೊಂಡು ನಾ ಹೇಳೇನ್ರಿ ನಿಮಗೆ. ಈಗ ಇದೆ ಹೇಳಿ ನೋಡ್ರಿ, ICT ಮತ್ತು ಈ ಗವರ್ನೆನ್ಸ್ ನಿಮ್ಗೆ ಹೇಳಿದ್ದು. ಗೌರ್ಮೆಂಟ್ ಟು ಸಿಟಿಜನ್, ಗೌರ್ಮೆಂಟ್ ಟು ಬಿಸ್ನೆಸ್, ಗೌರ್ಮೆಂಟ್ ಟು ಎಂಪ್ಲಾಯ್, ಗೌರ್ಮೆಂಟ್ ಟು ಗೌರ್ಮೆಂಟ್. ಆಯ್ತಾ? ಕರ್ನಾಟಕ ಈ ಆಡಳಿತ ಪ್ರಾರಂಭಿಸಿದ್ದು 18 ಮೇ 2006ರಲ್ಲಿ. ಕೇರಳ ಇದು ಭಾರತದ ಪ್ರಥಮ ಈ ಆಡಳಿತ ರಾಜ್ಯವಾಗಿದೆ. ಈ ನಿಮ್ಗೆ ಏನಾಗ್ತದೆ ಬುಕ್ದೊಳಗೆ ಸ್ವಲ್ಪ ಡಿಟೇಲ್ ಕೊಟ್ಟಿನ್ರಿ ನಾನು. ಅದೆಲ್ಲ ಡಿಟೇಲ್ ಈಗ ನಿಮ್ಗೆ ಇಲ್ಲಿ ಇದ್ರೊಳಗೆ ಹೇಳಕ್ ಆಗಂಗಿಲ್ಲ ಅಲ್ರಿ ವಿಡಿಯೋದೊಳಗೆ. ವಿಡಿಯೋ ಅಂದ್ರೆ ಒಂದು ಜಸ್ಟ್ ರಿವಿಷನ್ ಪರ್ಪಸ್ಗಾಗಿ ಇದೆಲ್ಲ ಓದಿರ್ಬೇಕಪ್ಪ. ಅಂದ್ರೆ ನೆಟ್ ಮತ್ತು ಕೆಸೆಟ್ ಕಂಪಲ್ಸರಿ ಪಾಸ್ ಆಗ್ತೀರಿ ನೀವು. ನೆಟ್ ಮತ್ತು ಕೆಸೆಟ್ ಈ ಬುಕ್ ಒಂದು ಪ್ಲೀಸ್ ರೆಫರ್ ಮಾಡ್ರಿ. ಆಮೇಲೆ ಇದು ಅಂತೂ ಕ್ವಶನ್ ಬ್ಯಾಂಕ್ ಇದೆ. ಕ್ವಶನ್ ಬ್ಯಾಂಕ್ ಈಗ ICTಗೆ ಸಂಬಂಧಪಟ್ಟಿದ್ದು ಕ್ವಶನ್ಸ್ ಎಷ್ಟು ಅದಾವ ನೋಡ್ರಿ. ಸರ್ ಈಗ ತೋರಿಸ್ಬೇಡ್ರಿ, ನಮಗೆ ಸ್ವಲ್ಪ ಟೆನ್ಷನ್ ಆಗ್ತದ್ರಿ, ಇದೆಲ್ಲ ಓದಿಲ್ಲ ತಂದು ನಮಗೆ ಮತ್ತೆ ನೆಗೆಟಿವ್ ವಿಚಾರ ಬಂದು ಬಿಡ್ತದೆ. ಸರ್ ಏನು ನೆಗೆಟಿವ್ ವಿಚಾರ ಮಾಡೋ ಅವಶ್ಯಕತೆ ಇಲ್ಲ. ಆಲ್ರೆಡಿ ಬೋರ್ಡ್ ಮೇಲೆ ಎಷ್ಟು ಬರ್ದೀನಿ ಅಷ್ಟೇ ಓದ್ಕೊಂಡ್ಬಿಟ್ರೆ ಸಾಕು. ಬೋರ್ಡ್ ಮೇಲೆ ಬರ್ದಿದ್ದು ಓದಿದ್ರೆ ಪಾಸ್ ಆಗ್ತೀರೇನೋ? ಆಗ್ತೀರಿ, ಆಗಲೇಬೇಕು. ಇದು ICTಗೆ ಸಂಬಂಧಪಟ್ಟಿದ್ದು ಕ್ವಶನ್ಸ್ ಅದಾವ್ರಿ. ಎಷ್ಟು ಪೇಜ್ ಅದಾವ್ರಿ, ಎಷ್ಟು ಕ್ವಶನ್ ಅದಾವ್ರಿ? 395 ಕ್ವಶನ್ಸ್ ಅದಾವ್ರಿ. ಇದು ನೆಟ್ ಎಕ್ಸಾಮ್ ಸಲುವಾಗಿ ನೆಕ್ಸ್ಟ್ ಯೂಸ್ ಮಾಡ್ರಿ ಇದನ್ನ ಬುಕ್. ಓಕೆ, ಇಲ್ಲ ಸರ್ ನಾನು ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ ಇದ್ದೀನಂದ್ರೆ ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ ಈ ಬುಕ್ಕನ್ನು ರೆಫರ್ ಮಾಡಬೇಕು. ಭಾಳ ಚಿಕ್ಕ ಬುಕ್ ಐತಿರಿ ಇದು. ಈ ಬುಕ್ದೊಳಗೆ ನೋಡ್ರಿ ICT ಎಷ್ಟು ಬ್ರೀಫ್ ಆಗಿ ಕೊಟ್ಟಿನಿ ನಾನು. ICT ಈಗ ನಾ ಹೇಳಿದ ICT ಯಾವ್ದ್ರಿ ನೋಡ್ರಿ, ಒಂದೇ ಪೇಜ್, ಒಂದು ಪೇಜ್ ಮುಗೀತು. ಇದು 2 ಪೇಜ್ ನೋಡ್ರಿ. ಎಷ್ಟು 3 ಪೇಜ್ದೊಳಗೆ ಮಾಹಿತಿ ಐತಿ. 1 2 3 3 ಪೇಜ್. 1 2 3 ಮತ್ತು ನೆಕ್ಸ್ಟ್ 9 ಪೇಜ್. ಸರ್ ಇಷ್ಟೇ 3 ಪೇಜ್ ನೆಟ್ ಪಾಸ್ ಆಗ್ತೀವೇನ್ರಿ? ಆಗಲೇಬೇಕು. ಇಷ್ಟು ನಿಮಗೆ ನಾಲೆಜ್ ಇರಲೇಬೇಕ್ರಿ ತಮ್ಮ. ನೀವು ಅನ್ಬೋದು 3 ಪೇಜ್ ನಾನು ಬರ್ದೀನಂದ್ರೆ ಬರೆಯುವಾಗ ನಾನು ಒಂದು ಉದ್ದೇಶ ಇಂಟೆನ್ಷನ್ ಇಟ್ಕೊಂಡು ಬರೆದಿರ್ತೀನಿ ಅಂತ ಹೇಳ್ರಿ. ಇದು ನೆಟ್ ಎಕ್ಸಾಮ್ ಸಲುವಾಗಿ ರೆಫರ್ ಮಾಡ್ರಿ ಪ್ಲೀಸ್. ಆಮೇಲೆ ಇವು 2 ಕ್ವಶನ್ ಬ್ಯಾಂಕ್ ಅದಾವ್ರಿ ತಮ್ಮ. ಇದು ವ್ಯಾಲ್ಯೂಮ್ 1, ಇದು ವ್ಯಾಲ್ಯೂಮ್ 2 ಅಂತೇಳಿ 2 ಇಂಗ್ಲೀಷ್ ಮೀಡಿಯಮ್ದಾಗ ಬರ್ದಿದ್ದೈತಿ. ನಿಮಗೆ ಆ ಚಾಪ್ಟರ್ಗೆ ಸಂಬಂಧಪಟ್ಟಿದ್ದು ಕ್ವಶನ್ಸ್ ಅನ್ನು ನೀವು ಓದ್ಕೋಬೇಕು. ನಾನು ವಿಡಿಯೋದೊಳಗೆ ಹೇಳಿದ್ದು ಔಟ್ಲೈನ್ ಸಲುವಾಗಿ. ಔಟ್ಲೈನ್ ಬಂತಲ್ಲೋ ನಿಮ್ಗೆ ಮತ್ತೆ ಉಳಿದಿದ್ದೆಲ್ಲ ನಿಮ್ಗೆ ಆಟೋಮೆಟಿಕ್ ಆಗಿ ಬಂದ್ಬಿಡ್ತಾರೆ. ಎಲ್ಲ MCQ ಕ್ವಶನ್ಸ್ ಅದಾವ್ರಿ. ಎಷ್ಟು ಒಂದು ಯೂನಿಟ್ದೊಳಗೆ ಒಂದು 500 ಕ್ವಶನ್ಸ್ ಅದಾವ್ರಿ ನೋಡ್ರಿ. ICTದು ಕ್ವಶನ್ಸ್ ಈ ಬುಕ್ದೊಳಗೆ ICTಗೆ ಸಂಬಂಧಪಟ್ಟಿದ್ದು ಕ್ವಶನ್ಸ್ ಅನ್ನ ಓದ್ಕೋಬೇಕು. ಇಲ್ಲಿ ICTಗೆ ಸಂಬಂಧಪಟ್ಟಿದ್ದು. ಸರ್ ಈಗ ಟೈಮ್ ಇಲ್ಲಲ್ರಿ, ಪ್ಲೀಸ್ ನೀವು ಬುಕ್ ಅದನ್ನಷ್ಟು ಮಿನಿಮಮ್ ಅದು ಬೋರ್ಡ್ ಮೇಲೆ ಬರೆದಿದ್ದು ಸ್ಟಡಿ ಮಾಡ್ರಿ, ಆಮೇಲೆ ನೋಡೋಣ ಅಂತ. ಓಕೆ, ಬಟ್ ನೆಟ್ ಎಕ್ಸಾಮ್ ಸಲುವಾಗಿ ಈ ಬುಕ್ಕನ್ನು ಪ್ಲೀಸ್ ನೀವು ಬುಕ್ ತಗೊಳ್ಬೇಕು.
ಈ ಬುಕ್ದು ಬೆಲೆ ನಿಮ್ಗೆ ಯಾವಾಗ ಗೊತ್ತಾಗೋದು? ನಾಳೆ ಕೆಸೆಟ್ ಪಾಸ್ ಆಗಿದ ಮೇಲೆ ನಿಮ್ಗೆ ಗೊತ್ತಾಗೋದು. ಹೌದಲ್ಲ, ಬುಕ್ ಭಾರಿ ಬರ್ದಾರಲ್ಲ ಸರ್, ಭಾರಿ ಬರ್ದಾರ ಅಂದ್ರೆ ಏನ್ರಿ, ನನಗೆ ಸೋರ್ಸ್ ಗೊತ್ತಾಗೈತು ತಮ್ಮ, ಎಲ್ಲ ಡೀಟೇಲ್ ಆಗಿ ಹೇಳ್ಕೋತ ಕೊಡೋದಿರಲ್ಲ ನಿಮ್ಮ ಬೋರ್ಡ್ ಮೇಲೆ. ಯಾವುದು ಎಲ್ಲಿ ಏನು ಸಿಕ್ಕೈತಿ ಅನ್ನೋದು ಇದೆಲ್ಲ ಬುಕ್ದೊಳಗೆ ಬರೆದಿಟ್ಟೇನ್ರಿ ನಾನು. ಪ್ಲೀಸ್ ಇವೆರಡು ಬುಕ್ಕನ್ನು ಪ್ಲೀಸ್ ರೆಫರ್ ಮಾಡ್ರಿ, ಪ್ಲೀಸ್ ಇದನ್ನು ಓದ್ರಿ. ಸೊ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.